ಏನ್ರು ಆಯ್ತು ಅಣ್ಣ ನಾವು ಎಕ್ಸಿಬಿಷನ್ ಹೋಗಿದ್ವಿ. ಅಲ್ಲಿಂದ ತಪ್ಪಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಸಾಕಾಗೋತು. ಏನಾಯ್ತು ಸರಿಯಾಗಿ ಹೇಳ್ರೆ. ಅಲ್ಲಿಂದ ಒಬ್ನ ಕಾಡ್ ಮನುಷ್ಯ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಹೇಗಿಂತ ಅಣ್ಣ ಎಕ್ಸಿಬಿಷನ್ ಅಲ್ಲಿ ಮನೋರಂಜನೆಗಂತ ಕಾಡ್ ಮನುಷ್ಯನ ತಂದು ಬೋನ್ ಅಲ್ಲಿ ಇಟ್ಟಿದ್ರು. ಯಾರೋ ಬಾಳೆಹಣ್ಣು ಕೊಡಕ್ಕೆ ಬೋನ್ ಬಾಗಿಲ್ನ ಓಪನ್ ಮಾಡ್ಬಿಟ್ಟಿದ್ದಾರೆ. ಆ ಕಾಡ್ ಮನುಷ್ಯ ಹಾರ್ಕೊಂಡು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಮಹಾರಾಜ್ ಅಪ್ಪಿ ತಪ್ಪಿನ ನೀನು ನಾಳೆಯಿಂದ ಆಚೆ ಹೋಗ್ಬೇಡ. ಯಾಕೆ ಬಾವ? ಆಮೇಲೆ ಪೊಲೀಸ್ನವರು ನಿನ್ನೆ ಕಾಡ್ ಮನುಷ್ಯ ಅಂತ ಕರ್ಕೊಂಡೋಗಿ ಒಳಗಡೆ ತುಂಬಿಡ್ತಾರೆ. ಏನು ಯಜಮಾನ್ರೆ ಮಾರ್ಕೆಟ್ ಹೋಗ್ಬೇಕು. ಯಾಕೆ? ಎಳೆ ತರಕಾರಿಗಳನ್ನ ಆರ್ಸಿ ತರ್ಬೇಕಲ್ಲ, ಬರ್ತೀರಾ? ನನಗೆ ಬೇರೆ ಕೆಲಸ ಇದೆ. ಹಾಗಿದ್ರೆ ನಂಗೂ ಬೇರೆ ಕೆಲಸ ಇದೆ. ಪಲ್ಲು ಹೋಗಿ ತಗೊಂಡ್ಬಾರೆ. ನನಗೆ ಈಗ ತಾನೇ ಓಡ್ಕೊಂಡ್ ಬಂದ್ ಸುಸ್ತಾಗಿದೆ, ನಾನು ಹೋಗಲ್ಲಪ್ಪ. ಯಾರು ಹೋಗಲ್ಲ ಅಂದ್ರೆ ನಾನು ಅಡ್ಗೆ ಮಾಡೋದು ಹೇಗೆ? ಈ ದಂಡಪಿಂಡ ಇದಾನಲ್ಲ ಇವನ್ನೇ ಕಳಿಸು. ಬಿಟ್ಲ ತಗೊಳ್ಳೋ, ಈ ಲಿಸ್ಟ್ ಅಲ್ಲಿ ಇರೋದನ್ನೆಲ್ಲ ತಗೊಂಡ್ ಬಾ. ಚಿಲ್ಡ್ರೆ ಮಿಕ್ಕಿದ್ರೆ ನಾನೇ ಇಟ್ಕೊಳ್ಳ. ಮೊದಲು ಹೋಗಿ ತಗೊಂಡ್ ಬರುವ ಚಿಲ್ಡ್ರೆ. ಅಲ್ಲೋ ನೀನು ಬಾ, ಹೋಗ್ ಬರೋಣ. ಇಲ್ಲಪ್ಪ ನೀವು ಹೋಗ್ ಬನ್ನಿ, ನಂಗೆ ಸುಸ್ತಾಗಿದೆ. ಬಿಟ್ಲ ಮರೀದೆ ಮಾವಿನ ಸೊಪ್ಪು ತಗೊಂಡ್ ಬಾ. ಎಲ್ಲಾ ಬಾಗಿಲ್ಗಳಿಗೂ ನಾಳೆ ತೋರಣ ಕಟ್ಬೇಕು. ತೋರಣ ಈಗ ಯಾಕೆ? ನಾನ್ ನಿಮ್ಮನ್ನ ಪ್ರೀತಿಸೋದಕ್ ಶುರು ಮಾಡಿ ನಾಳೆ 1 ವರ್ಷ ಆಗುತ್ತಲ್ಲ, ಅದಕ್ಕೆ. ಜನಗಳೆಲ್ಲ ಸೇರಿ ಪಾಪ ಕಾಡ್ ಮನುಷ್ಯನ್ ಸಾಯಿಸೇ ಬಿಡ್ತಾರೆ. ಹೇಗಾದ್ರೂ ಮಾಡಿ ಅವ್ನ್ ಬಚಾವ್ ಮಾಡ್ಬೇಕಲ್ಲ. ಹೇಗೆ? ಛತ್ರ ಅನ್ಕೊಂಡ್ಬಿಟ್ಟಿದ್ರ. ನಮ್ಮ ಮನೆಯಲ್ಲಿ ಯಾವ ಮದುವೆನೂ ಇಲ್ಲ, ಮುಂಜಿನೂ ಇಲ್ಲ. ನೀವು ಮುಂದಕ್ಕೆ ಹೋಗಿ. ಸ್ವಾಮಿ, ನಿಮ್ ಮನೆಗೆ ಒಬ್ಬ ಕಾಡ್ ಮನುಷ್ಯ ಸೇರ್ಕೊಂಡ್ಬಿಟ್ಟವನೇ. ನೋಡಪ್ಪ, ನಮ್ಮ ಮನೆಯಲ್ಲಿ ನನ್ನನ್ನು ಒಬ್ಬನ್ ಬಿಟ್ರೆ ಇರೋರೆಲ್ಲರೂ ಕಾಡ್ ಮನುಷ್ಯರೇ. ಹೋಗ್ಬನ್ನಿ. ಸ್ವಾಮಿ ಏನ್ ತೊಂದ್ರೆ ಮಾಡ್ತಾನೆ, ಕರೀರಿ. ತೊಂದ್ರೆ ಮಾಡಿದ್ರೆ ಅದು ನಮಗಾಗತ್ತೆ, ನಿಮ್ಗೇನಾದ್ರೂ ಆಗತ್ತಾ? ಹೋಗ್ರ ಮತ್ತೆ ಇಲ್ಲಿದ್ದೆ. ಬಾರಿ ಒಳಗೆ ಹೋಗ ನೀನು. ಕಳ್ರು ಚಂದ ವಸೂಲಿಗೆ ಅಂತ ಬಂದಿದ್ದಾರೆ. ನನ್ನ ನೋಡಿ ಡರ್ ಆಗ್ಬಿಟ್ರು. ಕೊಡಲ್ಲ ಅಂತ ಗೊತ್ತಾಗಿ ವಾಪಸ್ ಹೋಗ್ಬಿಟ್ರು. ವಾಟ್ ಹ್ಯಾವಿ? ನಾಥಿಂಗ್ ಗೋಬೆ. ಯಾವನೋ ಕಾಡ್ ಮನುಷ್ಯ ಅಂತ ನಮ್ಮ ಮನೆ ಒಳಗಡೆ ಬಂದ್ಬಿಟ್ಟಿದಾನಂತೆ. ಯು ಮೀನ್ ಫಾರೆಸ್ಟ್ ಮ್ಯಾನ್? ದುಡ್ಡು ಇಟ್ಕೊಂಡು ಅವ್ರ ಮನೆ ಒಳಗೆಲ್ಲ ಬರಬಾರ್ದು, ಬಂದ್ರೆ ಇನ್ಫೆಕ್ಷನ್ ಆಗುತ್ತೆ. ಅದು ಹೇಗೆ ಹೇಳ್ತೀರಾ? ಮೈ ಮೇಲೆಲ್ಲ ಬ್ಯಾಕ್ಟೀರಿಯಾಸ್ ಓಡಾಡ್ತಿರುತ್ತೆ. ಯು ನೋ, ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ಅಯ್ಯೋ, ಎಂತ ಕಾಡ್ ಮನುಷ್ಯ ಬಂದ್ರು ನಿಮ್ಮ ಸೌಂದರ್ಯದ ಮುಂದೆ ಅವನು ಸುಸ್ತು ಹೊಡೆದು ಬಿಡ್ತಾನೆ ಬಿಡಿ. ಅದೇ ಹೇಳ್ತೀರಾ? ಅಲ್ಲ, ನಾಡ್ ಮನುಷ್ಯ ನಾನೇ ನಿಮ್ಮ ಸೌಂದರ್ಯದ ಮುಂದೆ ಸುಸ್ತು ಹೊಡೆದಿದ್ದೀನಿ ಅಂತೆ. ಪಾಪ ಇನ್ನು ಕಾಡ್ ಮನುಷ್ಯ ಸುಸ್ತು ಹೊಡೆದೇ ಇರ್ತಾನೆ. ಅಯ್ಯೋ ದೇವ್ರು ಕೊಟ್ಟ ತಂಗಿ, ಅವನು ಯಾವ ಕಾಡ್ ಮನುಷ್ಯ ತಪ್ಕೊಂಡ್ಬಿಟ್ಟಿದ್ದಾನಂತಮ್ಮ. ತಪ್ಪಿ ಅವನು ಏನಾದ್ರೂ ನಮ್ಮ ಮನೆ ಒಳಗಡೆ ನುಗ್ಗಿಬಿಟ್ರೆ ವಾಟ್ ಇಸ್ ದಿಸ್? ಇಟ್ಸ್ ಕಾಲ್ಡ್ ಬ್ಯಾಕ್ಟೀರಿಯಾನ. ಅದು ಎಲ್ಲರಿಗೂ ಹತ್ಕೊಂಡ್ಬಿಡುತ್ತೆ. ಅಯ್ಯೋ, ಹೇಳಿ ಕೇಳಿ ಅದು ಮೊದಲೇ ಕಾಡು ಮನುಷ್ಯ. ನಿನ್ನ ಇಂಗ್ಲಿಷ್ ಅದಕ್ಕೆಲ್ಲಮ್ಮ ಅರ್ಥವಾಗುತ್ತೆ. ಹೇಳು. ದೂರ ಹೋಗು, ಹೋಗು ದೂರ. ನೀವು ಈ ನೆಪದಲ್ಲಾದ್ರೂ ನನ್ನ ತಪ್ಕೊಂಡ್ರಲ್ಲ, ನನ್ನ ಜೀವನ ಪಾವಡ ಆಗೋಯ್ತು. ಫಾರೆಸ್ಟ್ ಮ್ಯಾನಿಂದ ನನ್ನ ಸೇವ್ ಮಾಡ್ರಿ. ಅಥವಾ ಜಾಜಿ ಅವರೇ, ನೀವು ನನ್ನನ್ನ ಇನ್ನೂ ಗಟ್ಟಿಯಾಗಿ ತಪ್ಕೊಂಬಿಡಿ. ಅವನು ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನ ನೋಡ್ಬಿಟ್ಟು ಅವ್ನ ಪಾಡಿಗೆ ಅವ್ನ ಮನೆಗೆ ಹೊರಟೋಗ್ತಾನೆ. ಅವ್ನು ಹೋಗ್ತಾ ಇಲ್ಲ, ನನ್ನೇ ಅಬ್ಸರ್ವ್ ಮಾಡ್ತಿದ್ದಾನೆ. ತಿನ್ನು ಹಾಗೆ. ನಿಮ್ಮ ಕೈಯೂ ನೈಸು, ಕೆನ್ನೆಯೂ ನೈಸು. ಒಟ್ನಲ್ಲಿ ನೀವು ನೈಸ್ ರೋಡ್ಗಿಂತಲೂ ನೈಸು. ಯಾವುದೇ ಶೀತಲ ಸುಖ ಸ್ಪರ್ಶ. ಯಾವ ಶಾಂಪು? ಶಾಂಪು ಹಾಕ್ತಾನೆ, ಎಲೆ ಸುತ್ಕೊಂಡಿದ್ದಾನೆ. ಸ್ವಲ್ಪ ಸುಮ್ಮನೆ ಇರ, ದಿಕ್ ತಪ್ಪಿಸ್ಬೇಡ. ಫಸ್ಟ್ ಆ ಫಾರೆಸ್ಟ್ ಓಡಿಸಿ. ಪರವಾಗಿಲ್ಲ ಬಿಡ್ರಿ, ಅವನ್ ಬಂದಿದ್ದಕ್ಕೆ ತಾನೇ ನಾವಿಬ್ರು ಹತ್ರ ಆಗಿರೋದು. ನೋಡಿ ಜಾಜಿ ಅವರೇ, ನಾನು ಮೊದಲನೇ ಬಾರಿಗೆ ಇಷ್ಟು ಹತ್ರದಿಂದ ನಿಮ್ಮ ಹುಬ್ಬು, ನಿಮ್ಮ ಕಣ್ಣು, ನಿಮ್ಮ ಮೂಗನ್ನು ನೋಡ್ತಾ ಇರೋದು. ಅವನ್ ಪಾಡಿಗೆ ಅವ್ನು ಇರ್ತಾನೆ, ನಮ್ಮಿಬ್ರು ಪಾಡಿಗೆ ನಾವಿಬ್ರು ಹಿಂಗೆ ಎದ್ಬಿಡೋಣ ಬಿಡ್ರಿ.
ಜೀವನನೇ ಇಷ್ಟು, ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ. ಯಾರು ಎದುರ್ಕೊಂಬಿಡಿ, ನಾನಿದ್ದೀನಿ. ನೀನು ಯಜಮಾನ್ರೆ ಇಲ್ಲ ಇರಿ. ಚಂಪಾ ಇವರು ನನ್ನ ಯಜಮಾನ್ರು, ಇಟ್ಕೊಳ್ಳಿ. ನಾನು ಇಟ್ಕೊಂಡಿಲ್ಲ, ನಾನು ಇವನ್ನ ಕಟ್ಕೊಂಡಿದ್ದೀನಿ. ಬನ್ರಿ ಈ ಕಡೆ. ಹೇಗಾದ್ರೂ ಮಾಡಿ ಅವ್ನ ಮೊಟ್ಟ ಓಡಿಸ್ರಿ. ಅಥವಾ ಜಾಜಿ ಅವರೇ, ಓಡ್ ಹೋಗು ಅಂದ್ರೆ ಅವ್ನು ಓಡ್ ಹೋಗಲ್ಲ. ನೀವು ನನ್ನನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ಬಿಡಿ. ಅವನಿಗೆ ಕಾಡಲ್ಲಿರೋ ತನ್ನ ಹೆಂಡತಿ ನೆನಪಾಗ್ತಾಳೆ. ಅವನ್ನ ಲವ್ ಮಾಡ್ಬೇಕು ಅನ್ಸಿ ಮತ್ತೆ ಕಾಡಿಗೆ ಹೋಗ್ಬಿಡ್ತಾನೆ. ಕಮಾನ್, ಯುವರ್ ಹೆಡ್ ಟಚ್ ಮಿ ಮೈ ಹಾರ್ಟ್. ನೋಡಿದ್ಯಾ, ನೀ ಮಾಡೋ ಕೆಲಸದಿಂದ ಕಾಡು ಮನುಷ್ಯ ನನ್ನ ಹತ್ರ ಬರ್ತಾ ಇದ್ದಾನೆ. ಬೇಡಪ್ಪ, ಬರಬೇಡಪ್ಪ, ಬರಬೇಡಪ್ಪ ನನ್ನ ಹತ್ರ. ಬಿಟ್ಬಿಡಪ್ಪ. How much? 200 ರೂಪಾಯಿ. ಕೊಡ್ರಿ. ಈ 200 ರೂಪಾಯಿ ಯಾತಕ್ಕಪ್ಪ ನಿನಗೆ? ಮಸಾಲೆ ದೋಸೆ ತಿನ್ನಕ್ಕೆ. ಅಂದ್ರೆ ನೀನು ಬಿಟ್ಲಾ? ಏನಪ್ಪ ಇದು ನೀವಾ? ನಾನು ಎಷ್ಟು ಗಾಬರಿ ಆಗೋಗ್ಬಿಟ್ಟಿದ್ದೆ ಗೊತ್ತಾ? ಈ ಡ್ರೆಸ್ಸಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಕಟ್ಕೊಂಡಿರೋ ಸೊಪ್ಪನ್ನ ಬಿಚ್ಚಿ ನಿಲ್ಸ್ಬಿಡಮ್ಮ, ಇನ್ನೂ ಸುಂದರವಾಗಿ ಕಾಣಿಸ್ತಾನೆ. ಯಾರು ಹೊಣೆ ಅಂದ್ರೆ ನೀವು ಇನ್ನೂ ಒಂದ್ ಸ್ವಲ್ಪ ಹೊತ್ತು ಹೆದರ್ಸ್ಬೇಕಿತ್ತಪ್ಪ. ಎಂಥ ಅಳಿಯ ಸಿಕ್ಬಿಟ್ಯಪ್ಪ, ಒಳ್ಳೆ ಕಾಡು ಪಾಪನ್ ಥರ ಇದೆಯಲ್ಲ. ಮಾಡ್ರೆ ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಲ್ಲ ಹೇಳಿ ಅಂದ್ರೆ ಇದೇ ಅವತಾರದಲ್ಲಿ ಬೀದಿಯಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ರ. ಅದಕ್ಕೆ ಇರ್ಬೇಕು ಜನಗಳೆಲ್ಲ ನಮ್ಮನೆವರೆಗೂ ಬಂದ್ಬಿಟ್ಟಿದ್ರು. ಅಲ್ಲ ಈ ಅವತಾರ ಯಾಕೆ ಅಂತ ಬಾವ, ನಾನೊಬ್ಬ ಕಾಡು ಮನುಷ್ಯನ ಬಚಾವ್ ಮಾಡ್ದೆ. ಅದು ಹೇಗೆ ಹೇಳಿ ಅಂದ್ರೆ ಬಾವ, ಎಕ್ಸಿಬಿಷನ್ ಇಂದ ಒಬ್ನ ಕಾಡು ಮನುಷ್ಯ ತಪ್ಪಿಸ್ಕೊಂಡಿದ್ನಲ್ಲ, ಅವನಿಗೆ ಜನರೆಲ್ಲ ಸೇರಿ ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅವನನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬೇಕು ಅಂತ ನಾನು ಈ ವೇಷ ಹಾಕೊಂಡು ಹೋಗಿ ಅವನ್ನ ಸೇವ್ ಮಾಡ್ಬಿಟ್ಟೆ. ಬೇಷ್ ಹೇಳಿ ಅಂದ್ರೆ ಬೇಷ್. ನೀವು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದು ನಮ್ಮ ಗಂಡಗಲಿ ವಂಶದ ಮಾನ ಮರ್ಯಾದೆ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದೀರಾ ಅಂತ ಮೇಲೆ ತಾವು ಇಲ್ಲಿರಬಾರ್ದು. ಮತ್ತೆ ಅವನ ಜೊತೆ ಕಾಡ್ನಲ್ಲೇ ಇದ್ದು ಬಿಡಿ. ಏನ್ ಜನನಪ್ಪ, ಕಾಲಿಂಗ್ ಬೆಲ್ ಇದ್ರೂ ಬಾಗ್ಲು ಬಡಿಯೋದಿನ್ನು ಬಿಟ್ಟಿಲ್ಲ. ಏನಾಯ್ತು? ಈ ಕಾಡು ಮನುಷ್ಯ ಬಂದ ನಮ್ಮ ಜೀವನನೂ ಒಂದು ತಹಬಂದಿಗೆ ಬರ್ತಾ ಇದೆ. ಬಯಸದೇ ಬಂದ ಭಾಗ್ಯ ಜೀವನ ಪರ್ಯಂತ ಇರುತ್ತೋ ಏನೋ ಕಾದು ನೋಡಬೇಕು. ಏನ್ರಿ ಅವ್ರ ಜೊತೆ ಅಷ್ಟೊಂದು ಸಲಿಗೆ? ಒಂದ್ಸಲ ಆ ಕಡೆ ತಿರುಗಿ ನೋಡಿ, ನೀವು ಹಾಗೆ ಆಡ್ತೀರಾ. ಏನಿದೆ ಅಲ್ಲಿ? ಅನ್ಸಿ. ಅಪ್ಪ, ನಾಡಲ್ಲಿರೋ ಜನರಿಗೆ ಲವ್ ಹುಟ್ಟಬೇಕು ಅಂದ್ರೆ ಕಾಡು ಜನಗಳೇ ಬರ್ಬೇಕು. ಏನಿದೆ ಏನು ಯಜಮಾನ್ರೆ, ಆ ಕಾಡು ಮನುಷ್ಯನ ಓಡಿಸ್ಬಾರ್ದಾ? ಸಾಕು, ಸುಮ್ಮನೆ ಇರಲಿ. ನಮ್ಮನ್ನೆಲ್ಲ ಎದುರಿಸ್ಬೇಕು ಅಂತ ಒಂದ್ಸಲ ಬಿಟ್ಲ ಕಾಡು ಜನರ ಡ್ರೆಸ್ ಹಾಕೊಂಡ್ ಬಂದಿದ್ದಲ್ಲ, ಹಾಗೆ ಯಾರೋ ಬಂದು ಹೆದರ್ಸ್ತಾ ಇರಬೇಕು. ಈಸ್ ಅ ರಿಯಲ್ ಫಾರೆಸ್ಟ್ ಮ್ಯಾನ್. ಅಲ್ಲ, ಅದು ಹೇಗೆ ಹೇಳ್ಬಿಡ್ತೀರಾ ಅಂತ. ನೋಡ್ರಿ, ಒಂದು ಕೈಯಲ್ಲಿ ಬನಾನಾ ಗೊನೆ, ಇನ್ನೊಂದು ಕೈಯಲ್ಲಿ ಹನಿ ಗೂಡು. ಏನಪ್ಪ, ಬನ್ನಿ ಇಲ್ಲಿ. ನಿಮ್ ತರ ಯಾರೋ ವೇಷ ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಸರಿಯಾಗಿ ನೋಡೆ, ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಿಜವಾದ ಕಾಡು ಮನುಷ್ಯ ಅಂತ. ಹತ್ತ ಹೋಗ್ಬೇಡ, ಪರಿಚಿ ಬಿಡ್ತಾನೆ. ಅದಕ್ಕೆ ನಾವೆಲ್ಲರೂ ದೂರ ನಿಂತ್ಕೊಂಡ್ಬಿಟ್ಟಿದೀವಿ. ಬನ್ನಿ ಅಂತ. ಏನಪ್ಪ, ನೀವು ಕಾಪಾಡಿದ್ ಇವನೇನಾ? ಹೌದು ಪಲ್ಲು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಹೋಗ್ ಮಾತಾಡ್ಸಿ. ಈಗ ಹೋದ್ರೆ ಅವ್ನು ಗುರ್ತಿಡಿಯಲ್ಲ. ಒಂದ್ ನಿಮಿಷ ಇರು, ಬರ್ತೀನಿ. ನಮ್ಮ ಮನೆಯಂದ್ರಿಗೆ ಎಲ್ಲಿ ಕೆಲಸ ಸಿಕ್ಕದೆ ಇದ್ರು ಸರ್ಕಸ್ ನಲ್ಲಂತೂ ಗ್ಯಾರಂಟಿ ಕೆಲಸ ಸಿಕ್ಕತ್ತೆ. ಏನ್ ಕೆಲ್ಸ ಅಣ್ಣ? ಬಫೂನ್ ಕೆಲಸ. ಮನುಷ್ಯನಪ್ಪ. ನಿನಗಿರೋ ಬುದ್ಧಿ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಅತ್ತೆ, ಬ್ಲೆಸ್ ಮೀ. ಈ ಮನೇಲಿ ನನ್ನ ಕಾಲಿಗೆ ನಮಸ್ಕಾರ ಮಾಡಲು ಇಬ್ಳೆ. ಒಂದು ನೀನು, ಇನ್ನೊಂದು ಈ ಕಾಡು ಮನುಷ್ಯ. ನೀನು ಅವನ ಪ್ರಾಣ ಉಳಿಸಿದ್ದಕ್ಕೆ ಬಾಳೆಗುನೆ ತಂದ್ಕೊಟ್ಟ, ಜೇನ್ ತಂದ್ಕೊಟ್ಟ. ಇನ್ನೂ ಒಂದೆರಡು ದಿನ ಕಾಯ್ರೆ, ನಾಗರಾವಿನ ತಲೆನಲ್ಲಿ ಇರುತ್ತಲ್ಲ ಆ ನಾಗಮಣಿನ ಕಿತ್ಕೊಂಬಂದ್ ಕೊಡ್ತಾನೆ. ಅಲ್ಲೋ, ಒಂದೆರಡು ದಿನ ಇವನು ನಮ್ಮ ಮನೇಲೆ ಇರ್ತಾನೆ. ಈ ಮನುಷ್ಯ ನಮ್ಮ ಮನೇಲಿ 2 days
ಸ್ಟೇ ಮಾಡುದ? ನೋ, ನೆವರ್. ನೋಡಿ, ಈಗಾಗಲೇ ಬ್ಯಾಕ್ಟೀರಿಯಾಸ್ ಎಲ್ಲ ಒಳಗಡೆ ಬಂದ್ಬಿಡಿದೆ. ಮೊದಲು ಇನ್ನ ಆಚೆ ಕಳಿಸಿ. ಜಾಜಿ ಅವರೇ, ಅವನನ್ನೇನೋ ಆಚೆ ಕಳಿಸ್ಬೋದು, ಬಂದಿರೋ ಬ್ಯಾಕ್ಟೀರಿಯಾಗಳನ್ನ ಹೇಗೆ ಕಳಿಸೋದು? ಫಿನಾಲ್ ಹಾಕಿ ಮನೆ ಕ್ಲೀನ್ ಮಾಡಿ. ಅಲ್ಲೋ, ಇವನು ಹೊರಗಡೆ ಹೋದ್ರೆ ಮತ್ತೆ ಪ್ರಾಬ್ಲಮ್ ಆಗತ್ತೆ. ಜನ ಇವನಿಗೆ ತುಂಬಾ ಹಿಂಸೆ ಕೊಡ್ತಾರೆ. ಅದಕ್ಕೆ ಇವನು ಒಂದೆರಡು ದಿವಸ ನಮ್ಮ ರೂಮಲ್ಲೇ ಇರ್ಲಿ. ನಿಮ್ಮ ಅಮ್ಮನ ರೂಮಲ್ಲಿ. ನೀನು ಕಾಡು ಮನುಷ್ಯ ಅಲ್ಲ. ನೀನು ಕಾಡು ಮನುಷ್ಯ ಅಲ್ಲ. ನೀನು ಕಾಡು ಮನುಷ್ಯ. ಅಲ್ಲಿ ಕಣ್ಬಿಟ್ಟು ನೋಡಮ್ಮ, ಒಂದು ಮಂಗ ಇನ್ನೊಂದು ಮಂಗನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದೆ. ಅವರಿಗೆ ಹಳೇದೆಲ್ಲ ಹೇಗ್ ನೆನಪಾಗುತ್ತೆ? ಅಯ್ಯೋ, ಪೂರ್ವ ಜನ್ಮದ ವಾಸನೆ ಕಣಮ್ಮ. ನಿಮ್ಮ ಯಜಮಾನಪ್ಪ ಹುಡ್ಕೊಂಡು ಇದು ಬಂದಿದೆ. ಈಗ ನಿಮ್ಮ ಯಜಮಾನಪ್ಪ ಇದ್ರ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರಿತು ಅಂದ್ರೆ ನಿನ್ನೂ ಆ ಗುಂಪೊಳಗಡೆ ಸೇರಿಸ್ಕೊಂಡು ನಿನ್ನೆ ಅಧಿನಾಯಕ ಮಾಡ್ಕೊಂಡ್ಬಿಡ್ತಾರೆ. ಏನಣ್ಣ ನೀನ್ ಹೇಳ್ತಾ ಇರೋದು? ಮತ್ತಿನ್ನೇನಮ್ಮ, ನಿಮ್ಮ ಯಜಮಾನಪ್ಪನಿಗೆ ನಾಡಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ. ಅದಕ್ಕೆ ಅವನಿಂದಲೇ ಕಾಡಿ ಕಳ್ಸ್ಕೊಟ್ರು. ಇಟ್ಸ್ ನಾಟ್ ಅನ್ ಸೌಂಡ್, ಇಟ್ಸ್ ಅನ್ ಫೋಕ್ ಆರ್ಕೆಸ್ಟ್ರಾ. ನೋಡಿ, ಪ್ರಾಣಿ ಎಷ್ಟು ಗಲೀಜಾಗಿದೆ. ಅದಿಲ್ಲೇ ಇದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಮೊದಲು ಅದನ್ನ ಆಚೆ ಕಳಿಸಿ. ನೋಡಿ ಜಾಜಿ ಅವರೇ, ಅದು ಪ್ರಾಣಿ ಅಲ್ಲ, ನಮ್ಮ ತರನೇ ಮನುಷ್ಯ. ಕಾಡಿಂದ ಬಂದಿದ್ದಾನೆ, ಅಂತದ್ ಏನೂ ಆಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಅದನ್ನ ಆಚೆ ಕಳಿಸಿ. ದೇವರು ಕೊಟ್ಟ ತಂಗೆ ಅವನನ್ನ ಕಾಡಿಗೆ ಬಿಟ್ಟು ಬಾ ಅಂತ ನಿಮ್ಮ ಯಜಮಾನಪ್ಪನಿಗೆ ಒಂದು ಮಾತು ಹೇಳಿ. ಅಣ್ಣ, ಅವನ್ನ ಆಚೆ ಕಳ್ಸಿದ್ರೆ ರೋಡ್ ಜನ ಅವನಿಗೆ ಹಿಂಸೆ ಕೊಡ್ತಾರೆ ಅಂತ ಇವ್ರು ಆಚೆ ಕಳ್ಸಕ್ ಒಪ್ತಾ ಇಲ್ಲ. ಹಬಿ, ಕಮ್ ಹಿಯರ್. ನೀವು ನನ್ನ ಸ್ವೀಟ್ ಹಬಿ ಅಲ್ವಾ? ನನ್ ಮಾತು ಕೇಳ್ತೀರಾ ಅಲ್ವಾ? ಅಯ್ಯೋ, ಇಷ್ಟು ನೈಸ್ ಮಾಡಿ ಕೇಳಿದ್ರೆ ಯಾವ ಬಡ್ಡಿ ಮಗ ಕೇಳಲ್ಲ. ಅದು ಏನು ಅಂತ ಹೇಳಿ. You want lots of love from me? ಟು ಡಿಡ್ ಡನ್. ಅಲ್ಲ, ನೀನು ಅದೇನು ಅಂದ್ರಲ್ಲ, ಹಂಗಂದ್ರೆ ಏನು ಅಂತ. ಅಂದ್ರೆ ನನ್ ಪ್ರೀತಿ ನಿಮ್ಗೆ ಸಿಗ್ಬೇಕಲ್ವಾ? ಅದಕ್ಕೆ ತಾನೇ ಈ ಪ್ರಾಣಿ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಹಾಗಿದ್ರೆ ಮೊದಲು ಅವನ್ನ ಆಚೆ ಕಳಿಸಿ. ನೋಡಪ್ಪ, ಕಾಡಿನ ರಾಜ, ನನ್ನ ಹೆಂಡತಿಗೆ ನೀನು ಮನೆಯಲ್ಲಿರೋದು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಪಾಡಿಗೆ ನೀನು ಮತ್ತೆ ಕಾಡಿಗೆ ಹೋಗ್ಬಿಡು. ನಿನ್ನ ಹೆಂಡತಿ ಜೊತೆಗೆ ಲವ್ ಮಾಡ್ಬೋದು. What did he say? ಹೇಳಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೇಗೆ ಅರ್ಥ ಆಗುತ್ತೆ? ಎಷ್ಟೇ ಆಗಿ ಅಣ್ಣಗ ಅದೇ ಕತ್ತಿ ಕೇಳ್ದ ತಾನೆ. ಅದ ಮತ್ತೆ. Go and tell. Go. ಓಕೆ, ಟು ಡಿಡ್ ಡನ್. ನನ್ನ ತಂಗಿಯ ಗಂಡನಾಗಿ, ಈ ಮನೆಯ ಅಳಿಯನಾಗಿ ನೀವು ಸಾಕಷ್ಟು ಗರಂದಾರಿ ಕೆಲಸಗಳನ್ನ ಮಾಡಿದ್ದೀರಾ, ಮಾಡ್ತಾನೆ ಇದ್ದೀರಾ. ಇವನು ಕರ್ಕೊಂಡೋಗಿ ಮತ್ತೆ ಕಾರ್ನಲ್ಲಿ ಬಿಟ್ಬಿಟ್ಕೊಂಡ್ಬಿಡಿಪ್ಪ. ಬಾವ, ಇವನನ್ನೇನಾದ್ರೂ ಹೊರಗಡೆ ಕಳ್ಸಿದ್ರೆ ಜನ ಹೊಡೆದು ಸಾಯಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಮನೇಲಿ ಇಟ್ಕೊಂಡಿರೋದು. ಇವನ್ ಇಲ್ಲಿರೋ ವಿಷಯ ನೀವ್ ಯಾರಿಗಾದ್ರೂ ಹೇಳಿದ್ರೆ ಏನ್ ಮಾಡ್ಬಿಡ್ತೀರಾ? ನಾನೇನು ಮಾಡಲ್ಲ, ಇವನನ್ನೇ ಚೂ ಬಿಡ್ತೀನಿ. Oh my God! ನಾನು ಇನ್ನೊಂದು ಈರಂಗಿ ಕಾಣಿಸ್ತಾ ಇಲ್ವಲ್ಲ? ಎಲ್ಲ ಹೋಯ್ತು. ಛೆ. ಕಾಪಾಡ್ದ ಅಂತ ಹೇಳು. ಅವನ್ ಇಲ್ದೇ ಇದ್ರೆ ಮೆಟ್ಲಿಂದ ಬಿದ್ದು ಹಲ್ ಮುಳ್ಕೊತಾ ಇದ್ದೆ. ಚೆನ್ನಾಗಿಲ್ಲಪ್ಪ, ಚೆನ್ನಾಗಿಲ್ಲ. ಅದಕ್ಕೆ ಯಾಕೆ ಗಾಬರಿ ಪಡ್ಕೋತಾ ಇದೀರಾ? ಅವನೇನೋ ಕೊಡೋಕ್ ಬರ್ತಾ ಇದ್ದಾನೆ, ಸ್ವಲ್ಪ ಇರಿ. ಕೊಡೋ ಇಲ್ಲಿ. ಓಕೆ, ನಿಮ್ದ? ಹೌದು, ಇದು ನಂದೇ. ಇದನ್ನ ಸರ್ಚ್ ಮಾಡ್ಕೊಂಡೆ ನಾನು ಬಂದಿದ್ದು. ನೋಡಿದ್ರ, ಕಳೆದೋಗಿರೋದನ್ನ ಅವನು ಹುಡುಕೊಟ್ಟ. ಇವನಿಗಿರೋ ಕಾಳಜಿ ಬೇರೆ ಯಾರಿಗೂ ಇಲ್ಲ. ಸುಮ್ಮನೆ ನೀವು ಕಿಚ್ಚಾಡಿದ್ರೆ ಅವನೇನಾದ್ರೂ ಮಾಡದ್ನಾ? ಇವನನ್ನ ಟಚ್ ಮಾಡ್ದ. ಇವನು ತುಂಬಾ
ಸಿಂಹ ಡರ್ಟಿ ಫೆಲೋ ಸ್ನಾನ ಮಾಡಿರಲ್ಲ. ಅದಕ್ಕೆ ಕಾಡಲ್ಲಿರೋ ಹುಲಿ ಸಿಂಹ ಏನಾದ್ರು ಸ್ನಾನ ಮಾಡ್ತಾವ? ಹಲ್ಲುಜ್ಜುತ್ತವ. ಕಾಡು ಮನುಷ್ಯಲೇ ಹಾಗೆ ಸ್ವಲ್ಪ ಅನ್ಸರಿಸ್ಕೊಂಡು ಹೋಗ್ಬೇಕಪ್ಪ. ಇದೆಲ್ಲ ನನಗ್ ಗೊತ್ತಿಲ್ಲ. ಮೊದ್ಲು ಇವನ್ನ ಇಲ್ಲಿಂದ ಓಡಿಸಿ. ನಿನ್ಗೆ ಈ ಮನೇಲಿ ಇರೋದಕ್ಕೆ ಬೇಜಾರಾ? ಬಾ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ನೆಲದ ಮೇಲೆ ಓಡಾಡೋ ಕಾಡ್ರನ್ನೇ ಹಿಡಿಯಕ್ ಆಗ್ತಿಲ್ಲ. ಇನ್ನು ಮರದಿಂದ ಮರಿಗೆ ಚಂಗ್ ಚಂಗ್ ಅಂತ ನನಗೆ ಆ ಕಾಡು ಮನುಷ್ಯನ ಹಿಡಿಯಕ್ ಆಗುತ್ತಾ ಸರ್? ಹಾಗಂತ ಸುಮ್ಮನೆ ಇರಕ್ಕಾಗತ್ತೇನೋ? ನಮ್ ಡ್ಯೂಟಿ ನಾವು ಮಾಡ್ಬೇಕು. ಸರ್, ಈ ಕಾಡು ಮನುಷ್ಯನ ಹಿಡಿಯೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಅಲ್ವಾ? ಆದ್ರೆ ನಮ್ಗೆ ಡಬಲ್ ಡ್ಯೂಟಿ ಕೊಟ್ಟಿದಾರಲ್ಲ, ಅದರಿಂದ ಇನ್ಕ್ರಿಮೆಂಟ್ ಸಿಗುತ್ತಲ್ಲೋ. ಸರ್, ಆ ಏನ್ ಇಂಪ್ಲಿಮೆಂಟ್ ಸಿಗ್ತದೋ, ಏನ್ ಬೋನಸ್ ಸಿಗ್ತದೋ ಅವೆಲ್ಲ ನೀವೇ ತಕೊಳ್ಳಿ. ನಂಗೆ ಬರೋ ಸಂಬಳ ಸಾಕು, ನಾನ್ ಮನೆಗೆ ಹೋಗ್ತೀನಿ. ಬಾಯ್ಲೆ, ನೀನ್ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ಸಿಗೋ ಸಂಬಳಕ್ಕೂ ನಾಮ ಹಾಕ್ಸ್ಬಿಡ್ತೀನಿ. ನೋಡಿ ಕಾಡು ಮನುಷ್ಯ ಓಡ್ ಬಂದು ಮತ್ತೆ ಇವನ್ ಕಾಡು ಮನುಷ್ಯ ತಾನೆ? ಹೌದು, ಕಾಡು ಮನುಷ್ಯನೇ. ಮರ್ಯಾದೆಗೆ ನಮ್ ಜೊತೆ ಕಳಿಸ್ಕೊಡು. ಇವನ್ ಯಾಕ್ರಿ ಕಳ್ಸ್ಕೊಡ್ಬೇಕು? ಇವನ್ ಪಾಡಿಗೆ ಇವನ್ ಕಾಡ್ಗೆ ಹೋಗ್ತಾನೆ, ನೀವೇ ನೀವು ಹಿಡಿಯೋದು. ಇವ್ನು ಹಿಡ್ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಸಾಬ್ರು ನಮಗ್ ಬೆಂಡೆತ್ತಾರೆ. ಅಯ್ಯೋ, ಏನ್ ನೋಡ್ತಾ ಇದ್ರೆ ಹಿಡ್ಕೊಳ್ಳಿ ಸಾರ್. असल फिसल का खंगा चढ़ के मैंने थोड़ा सा मुर्गी अंडा खाए इसमें रे ನೀರಿಲ್ಲ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಏನ್ ಬಂದಿದ್ದೆ? ನಿಮ್ ಮನೇಲಿ ಒಬ್ಬ ಕಾಡು ಮನುಷ್ಯ ಇದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಬಂದೆ. ಎಸ್ ಇಲ್ಲೇ ಇದ್ದಾನೆ. ತುಂಬಾನೇ ಟ್ರಬಲ್ ಕೊಡ್ತಾನೆ. ಬೇಗ ಅವನ್ನ ಕರ್ಕೊಂಡು ಹೋಗಿ. ನಮ್ ಸಾಹೇಬರಿಗೆ ಚಳ್ಳಿ ಹಣ್ಣು ತಿನ್ಸವನ ಇನ್ನು ನಿಮ್ಮನ್ನ ಬಿಟ್ಬಿಡ್ತಾನ? ಎಲ್ಲಿದ್ದಾನ ಅವನು? ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾನೆ. ಆಡ್ರಾಗ ಬರೋ. ಏನ್ ಸಾರ್, ಇಷ್ಟು ಚೆನ್ನಾಗಿದೆ ಭಾಷೆ. ನಿಮ್ಗೇನಾದ್ರು ಅರ್ಥ ಆಯ್ತಾ? ನಾನೇನ್ ಕಾಡು ಮನುಷ್ಯ? ಮೊದ್ಲು ಮೇಡಮ್ ಹತ್ರ ಹಿಂಗೆ ಮಾತಾಡ್ತಾ ಇದ್ರಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಜೊತೆಗೆ ನಿನ್ನೂ ಕಳಿಸ್ಬಿಡ್ತೀನಿ. ಅಣ್ಣ, ಇದು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಹಿಡ್ದಾಕಿದ್ಮೇಲೆ ಎಲ್ಲ ಗೊತ್ತಾಗತ್ತೆ. ನೀವೇನ್ರಪ್ಪ ಇಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ? ಬೇಗ ಹೋಗಿ ಇಟ್ಕೊಳ್ಳಿ. ಮನುಷ್ಯ ತೋಜೇನ ಪಾಪ, ಯಾಕೆ ಅವನ ನಂಗೆ ಬಿಡಿತಾ ಇದೀಯ? ಅವ್ನು ಎಷ್ಟು ಕಾಟ ಕೊಟ್ಟಿದ್ದಾನೆ ಗೊತ್ತಾ? ಎಷ್ಟು ಚಳ್ಳೆ ತಿನ್ನಿಸ್ತಾನೆ. ನಾನು ಅವನ್ನ ಬಿಡೋದಿಲ್ಲ. ಇವ್ನು ಕಾಡು ಮನುಷ್ಯ ಅಲ್ಲ, ಈ ಮನೆ ಅಳಿಯ. ಅವನೆಲ್ಲ ಮನೆಯಿಂದ ಮನೆಗೆ ಹಾರ್ಕೊಂಡು ಹೊರಟೋದ. ಏನ ಶಿಷ್ಪಲ ಇದು? ಮತ್ತೊಂದ್ಸಲ ನೀನ್ ಚಳ್ಳೆ ಹಣ್ಣು ತಿನ್ಬಿಟ್ಟಲ್ಲ. ಇದೇನು ಹೊಸ್ದೆ? ಚಳ್ಳಿ ಹಣ್ಣು ತಿನ್ನೋದೇ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟವ್ರೆ. ನಡಿ ಸಾವಗನ. ನೋಡೆ, ಮತ್ತೆ ಅವ್ನು ಬಂದ್ರೆ ಮನೆಗೆ ಸೇರಿಸ್ಬೇಡಿ. ನಡೆಯೋ. ದೇವ್ರು ಕೊಡ್ತಂಗೆ ಚೆನ್ನಾಗಿ ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ಬಿಡಮ್ಮ. ಮತ್ತೆ ಬಂದ. ಪ್ಲೀಸ್ ಕಾಲ್ ದ ಪೊಲೀಸ್. ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಹಿಡ್ಕೊಳಕ್ ನಾನ್ ಬಿಡಲ್ಲ. ಮೆಚ್ಚಿದೆ ಅಳಿ ಅಂದ್ರೆ ನೋಡಿ ಜಾಜಿ ಅವ್ರೆ, ಅವನು ನಮ್ಮ ತರನೇ ಮನುಷ್ಯ. ಏನೋ ತಪ್ಪಿಸ್ಕೊಂಡು ಕಾಡಿಂದ ನಾಡಿಗೆ ಬಂದಿದ್ದಾನೆ. ಅಲ್ಲ ಕಣ್ರೆ, ವಿಟ್ಲ ಅವನಿಗೆ ಸಹಾಯ ಮಾಡ್ದನ್ನೋ ಏಕಮಾತ್ರ ಕಾರಣಕ್ಕೆ ಕಾಡಿಂದ ಜೇನ್ ತಂದು ಕೊಟ್ಟ, ಬಾಳೆಹಣ್ಣು ತಂದು ಕೊಟ್ಟ, ನಿಮ್ ಕಳೆದೋಗಿರೋ ವಾಲೇನೋ ಹುಡುಕೊಟ್ಟ. ಏನೋ ಇರೋ ಒಟ್ಟು ದಿವಸ ನಮ್ಮ ಮನೆಯಲ್ಲಿ ಇರ್ತಾನೆ, ಆಮೇಲೆ ಹೋಗ್ತಾನೆ ಬಿಡಿ. ಇಲ್ಲ, ಅವನು ಈ ಮನೆ ಇರಕ್ಕೆ ನಾನ್ ಒಪ್ಪಲ್ಲ. ಆಯ್ತು ಬಿಡಿ, ಅದಕ್ಕೆ ಇವತ್ತು ರಾತ್ರಿನೇ ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಅವ್ನ್ ಮತ್ತೆ ಬಂದ್ರೆ ಪಲ್ಲು ಭಾಗದ 5 ಕೋಟಿ ಕೊಟ್ಬಿಡಿ, ನಾವಿಬ್ರು ಇವನ್ ಜೊತೆ ಹೋಗಿ ಕಾಡಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ.